ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು ಇಲ್ಲಿಯವರೆಗೆ ಅಂದರೆ 1952ರಿಂದ 2025ರವರೆಗೆ ಇದ್ದ ರಾಷ್ಟ್ರಪತಿಗಳ ಬಗ್ಗೆ ಚರ್ಚಿಸೋಣ. ಭಾರತದ ಮೊದಲ ರಾಷ್ಟ್ರಪತಿ ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಆಡಳಿತ ಅವಧಿ 1952ರಿಂದ 1962. ನೆಕ್ಸ್ಟ್ ಮುಂದೆ ಯಾರು ಬರ್ತಾರೆ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1962ರಿಂದ 1967ರವರೆಗೆ. ಮುಂದೆ ಡಾಕ್ಟರ್ ಜಾಕಿರ್ ಹುಸೇನ್. ಡಾಕ್ಟರ್ ಜಾಕಿರ್ ಹುಸೇನ್ ಅವರು 1967ರಿಂದ 1969ರವರೆಗೆ. ಮುಂದೆ ವಿ.ವಿ. ಗಿರಿ ಅವರು 1969ರಿಂದ ಮೇ 3ರಿಂದ 1969 ಜುಲೈ 20ರವರೆಗೆ. ಮುಂದೆ ನ್ಯಾಯಾಧೀಶ ಮೊಹಮ್ಮದ್ ಹಿದಾಯತ್ ಉಲ್ಲಾ ಅವರು 1969 ಜುಲೈ 2ರಿಂದ 1969 ಆಗಸ್ಟ್ 24ರವರೆಗೆ. ನೆಕ್ಸ್ಟ್ ವಿ.ವಿ. ಗಿರಿ ಮತ್ತೊಮ್ಮೆ ಇರ್ತಾರೆ. ಯಾಗ 1969ರಿಂದ 1974ರವರೆಗೆ. ಮುಂದೆ ಫಕ್ರುದ್ದೀನ್ ಅಲಿ ಅಹಮದ್ ಅವರು 1974ರಿಂದ 1977ರವರೆಗೆ. ಮುಂದೆ ಬಿ.ಡಿ. ಜತ್ತಿ ಅವರು 1977 ಫೆಬ್ರವರಿ 11ರಿಂದ 1977 ಜುಲೈ 25. ವಿ.ವಿ. ಗಿರಿ ಅವರು ಕೂಡ ಇರ್ತಾರೆ ಅಲ್ಲಿ ರಾಷ್ಟ್ರಪತಿ. ಮುಂದೆ ಬಿ.ಡಿ. ಜತ್ತಿ ಇತ್ತು. ಮುಂದೆ ಎನ್ ಸಂಜೀವ್ ರೆಡ್ಡಿ ಅವರು 1977ರಿಂದ 1982. ವಿ.ವಿ. ಗಿರಿ ಅವರು ಹಂಗಾಮಿ ರಾಷ್ಟ್ರಪತಿ. ವಿ.ವಿ. ಗಿರಿ ಮತ್ತ ನ್ಯಾಯಾಧೀಶ ಮೊಹಮ್ಮದ್ ಹಿದಾಯತುಲ್ಲಾ ಮತ್ತೆ ಅಲ್ಲಿ ಬಿ.ಡಿ. ಜತ್ತಿ ಅವರು ಏನಿರ್ತಾರೆ ಹಂಗಾಮಿ ರಾಷ್ಟ್ರಪತಿ ಇರ್ತಾರೆ. ಮತ್ತು ಮುಂದೆ ಜ್ಞಾನಿ ಜೈಲ್ ಸಿಂಗ್ ಅವರು 1982ರಿಂದ 1987. ಆರ್ ವೆಂಕಟರಾಮನ್ ಅವರು 1987ರಿಂದ 1992. ಮುಂದೆ ಶಂಕರ ದಯಾಳ ಶರ್ಮಾ ಅವರು 1992ರಿಂದ 1997. ಮುಂದೆ ಕೆ.ಆರ್. ನಾರಾಯಣ್ ಅವರು 1997ರಿಂದ 2002. ಮುಂದೆ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರು 2002ರಿಂದ 2007ರವರೆಗೆ. ಮುಂದೆ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು 2007ರಿಂದ 2012. ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಇರ್ತಾರೆ, ಅವರು ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು. ಮುಂದೆ ಪ್ರಣಬ್ ಮುಖರ್ಜಿ ಅವರು 2012ರಿಂದ 2017. ಮುಂದೆ ರಾಮನಾಥ್ ಕೋವಿಂದ್ ಅವರು 2017ರಿಂದ 2022. ಮುಂದೆ ಈಗ ಪ್ರಸ್ತುತ ಯಾರು ಅಂದ್ರೆ ಶ್ರೀಮತಿ ದ್ರೌಪದಿ ಮುರ್ಮು ಅವರು 2022 ಜುಲೈ 25ರಿಂದ ಪ್ರಸ್ತುತವರೆಗೆ ಯಾರು ಅಂದ್ರೆ ಇಲ್ಲಿ ಶ್ರೀಮತಿ ದ್ರೌಪದಿ ಮುರ್ಮು.